ಕೃಷ್ಣ ಮುಂದೆ ಜಗದ್ಗುರು. ಆಗಸ್ಟ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಭವಿಷ್ಯತ್ತನ್ನು ನಾವು ವಿಚಾರವನ್ನು ಮಾಡಿದವಾಗ ಈ ಒಂದು ಸಮಯ ತಕ್ಕಂಥದ್ದು ಇರುಸು ಮುರುಸಿನ ಸಮಯ ಮತ್ತು ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದಕ್ಕೆ ಅಡ್ಡಿ ಆತಂಕಗಳೇ ನಿಮಗೆ ಎದುರಾಗಬಹುದು. ಜೊತೆಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ತೊಂದರೆ ಹೇಳ್ತಕ್ಕಂಥದ್ದಕ್ಕೆ ಸಿಲುಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಂದುಕೊಂಡ ಪ್ರಮಾಣದ ಕೆಲಸ ಕಾರ್ಯಗಳು ಆಗುವುದಿಲ್ಲ. ಮಾನಸಿಕವಾದಂತಹ ಒತ್ತಡಗಳಿಗೆ ಸಿಲುಕಿಕೊಳ್ಳಬೇಕಾದಂತಹ ಪರಿಸ್ಥಿತಿಯು ಎದುರಾಗ್ತದೆ. ಜೊತೆಯಲ್ಲಿ ಲಾಭಕ್ಕಿಂತಲೂ ಹೆಚ್ಚಿಗೆ ನಷ್ಟಾದಿಗಳೇ ಉಂಟಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಉದ್ಯೋಗ ವ್ಯವಹಾರಾದಿಗಳಲ್ಲಿ ಕೂಡ ಎಷ್ಟು ನೀವು ಜಾಗ್ರತೆಯನ್ನು ವಹಿಸಿದರೂ ಕೂಡ ಆಗೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು. ಈ ರೀತಿಯಾದಂತಹ ಇದರ ಜೊತೆಯಲ್ಲಿ ಮನೆಯ ವಾತಾವರಣವು ಕೂಡ ಅಷ್ಟು ಚೆನ್ನಾಗಿ ಇರುವುದಿಲ್ಲ. ಕಿರಿಕಿರಿ, ರಗಳೆ, ಜೊತೆಯಲ್ಲಿ ಮಾನಸಿಕವಾದಂತಹ ಒತ್ತಡ. ಇನ್ನೊಂದು ಎಡೆಯಿಂದಾಗಿ ಎಡಬದಿಯ ಭಾಗದಲ್ಲಿ ತೊಂದರೆ ಇರತಕ್ಕಂಥದ್ದು ಶರೀರಗತಿಯಲ್ಲಿ ಕೂಡ ಉಂಟಾಗ್ತದೆ. ನಿದ್ರಾಹೀನತೆಯ ದೋಷ ಇತ್ಯಾದಿಗಳು ಕೂಡ ಎದುರಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಕೆಲವರು ಏನೇ ಕೆಲಸವನ್ನು ಮಾಡಿದರೂ ಕೂಡ ಉಪದ್ರವದ ಬಾಧೆ ಇರತಕ್ಕಂಥದ್ದು ನಿಮ್ಮ ಪಾಲಿಗೆ ಈ ಸಮಯ ಒದಗಿ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಅನುಗ್ರಹವನ್ನು ತೆಗೆದುಕೊಂಡು ಮತ್ತು ಸಾಕ್ಷಾತ್ ವಿಶ್ವಂಬರನ ಅನುಗ್ರಹಕ್ಕೆ ಪಾತ್ರರಾದರೆ ಈ ಎಲ್ಲ ಒಂದು ಸಮಸ್ಯೆಯಿಂದ ನೀವು ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಳಿತನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ.